ಗುರುವಾರದ ಸಂಜೆ ರೆಸಿಪಿ ಶೇರ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಸಂಜೆ ಬಾಣಲಿನೂ ಖಾಲಿ ಇರೋದಿಲ್ಲ, ನಾನು ಖಾಲಿ ಇರೋದಿಲ್ಲ. ಏನಾದರೂ ಒಂದು ಮಾಡ್ತಾನೆ ಇರ್ತೀನಿ. ಸಂಜೆ ಸ್ನ್ಯಾಕ್ಸ್ ತಿನ್ನಬೇಕಲ್ಲ, ಔಟ್ಸೈಡ್ ತಿನ್ನೋಕ್ಕಿಂತ ಮನೆಯಲ್ಲೇ ಈ ಥರದ್ದು ಏನಾದರೂ ಒಂದು ಮಾಡ್ತಿರ್ತೀನಿ ಪ್ರತಿದಿನ. ಬಳ್ಳಿ ಕಾಯಕ್ಕಿಟ್ಟು ಎಣ್ಣೆ ಹಾಕ್ಕೊಂಡೆ. ಎಣ್ಣೆ ಕಾದಾದ್ಮೇಲೆ ಇದಕ್ಕೆ ಇವಾಗ ಈರುಳ್ಳಿ ಸೇರಿಸ್ತೀನಿ. ಸ್ವಲ್ಪ ಎಣ್ಣೆ ಬಿಸಿ ಆಗಬೇಕು, ಹಸಿ ಎಣ್ಣೆಗೆ ಬೇಡ. ಪ್ರತಿದಿನ ನಾನು ಈ ಬಳ್ಳಿಯಲ್ಲೇ ಮಾಡ್ತಿರ್ತೀನಿ. ಅಂದರೆ ಸ್ವಲ್ಪ ಅಗಲವಾಗಿದೆಯಲ್ಲ, ತಿರುಗಿಸ್ಕೊಳ್ಳೋಕ್ಕೆಲ್ಲ ಚೆನ್ನಾಗಾಗುತ್ತೆ ಅಂತ ಹೇಳ್ಬಿಟ್ಟು ಬೆಳಗ್ಗೆ ಸಂಜೆ ಈ ಬಳ್ಳಿನೂ ಖಾಲಿ ಇರೋದಿಲ್ಲ, ನಾನು ಕೂಡ ಖಾಲಿ ಇರೋದಿಲ್ಲ. ಇಬ್ಬರು ಏನಾದರೂ ಮಾಡ್ತಾನೆ ಇರ್ತೀವಿ. ಎಣ್ಣೆ ಕಾಯಕ್ಕೆ ಇಟ್ಕೊಂಡು ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಈರುಳ್ಳಿನ ಹಾಕ್ಕೊಂಡು 1 ನಿಮಿಷ ಫ್ರೈ ಮಾಡ್ಕೊಂಡು ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸೇರಿಸ್ತಾ ಇದ್ದೀನಿ. ಈ ಶುಂಠಿ ಬೆಳ್ಳುಳ್ಳಿ ನಾನೇನು ಮಾಡ್ಕೊಂಡಿದ್ದು ಮನೇಲಿ, ಅಂದರೆ ಪ್ರತಿದಿನ ಈ ರೀತಿದು ಏನಾದರೂ ಮಾಡ್ತಾನೆ ಇರ್ತೀನಲ್ಲ, ಅಂಗಡಿಯಲ್ಲಿ ತರೋಕ್ಕಿಂತ ಮನೇಲೇ ಮಾಡಿಟ್ಕೊಂಡಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಆದ ತಕ್ಷಣ 1 ನಿಮಿಷ ಫ್ರೈ ಆದ ತಕ್ಷಣ ನಾನಿವಾಗ ಒಂದು ಹಸಿರು ಮೆಣ್ಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ಹಸಿರು ಮೆಣ್ಸಿನ್ಕಾಯಿನ ಸೇರಿಸ್ಕೊತಾ ಇದ್ದೀನಿ. ಪ್ರತಿದಿನ ಅಂಗಡೀಲಿ ತಿನ್ನೋಕ್ಕಿಂತ ಅದರಲ್ಲೂ ಕೂಡ ಸಿಟಿ ಅಂದ ತಕ್ಷಣ ಸಂಜೆ ಏನಾದರೂ ತಿನ್ಬೇಕು ಅನಿಸುತ್ತೆ ಔಟ್ಸೈಡ್ ಹೋಗೋಕ್ಕಿಂತ. ಮನೆಯಲ್ಲೇ ಮಾಡ್ಕೊಂಡು ತಿಂದರೆ ಆರೋಗ್ಯಕ್ಕೆ ಕೂಡ ಒಳ್ಳೆಯದು ಅಂತೇಳ್ಬಿಟ್ಟು ಪ್ರತಿದಿನ ನಾನು ಸಂಜೆ ಏನಾದರೂ ಮಾಡ್ತಾನೆ ಇರ್ತೀನಿ. 2 ಮೊಟ್ಟೆ ಒಡೆದು ಸೇರಿಸ್ಕೊತಾ ಇದ್ದೀನಿ. ನಾನಿವಾಗ 4 ಜನಕ್ಕೆ ಮಾಡ್ಕೊತಾ ಇದ್ದೀನಿ. ನಾನು, ನನ್ನ ಹಸ್ಬೆಂಡು, ನನ್ನ ಮಗಳು ಒಟ್ಟಿಗೆ ಸಂಜೆ ಆಡೋಕ್ಕೆ ಅವ್ರ ಫ್ರೆಂಡ್ಸ್ ಇಬ್ಬರು ಬರ್ತಾರೆ, ಪಕ್ಕದ ಮನೆಯವರು. ಅವ್ರಿಗೆ ಸೇರಿಸೇ ಮಾಡ್ತೀನಿ. ಅಂದರೆ ಸಂಜೆನೂ ಅವ್ರು ಇಲ್ಲೇ ಆಟ ಆಡ್ತಿರ್ತಾರಲ್ಲ, ತಿನ್ಕೊತಾರೆ ಅಂತ ಹೇಳ್ಬಿಟ್ಟು 2 ಮೊಟ್ಟೆ ಒಡೆದು ಸೇರಿಸ್ಕೊಂಡು ಒಂದು 3 ರಿಂದ 4 ನಿಮಿಷ ಈ ರೀತಿ ಲೋ ಫ್ಲೇಮಲ್ಲೇ ತಿರ್ಗಿಸ್ಕೊಬೇಕು. ಇಲ್ಲಾಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿರ್ತೀವಲ್ಲ, ಪಾತ್ರೆಗೆ ಅಂಟ್ಕೊಳ್ಳುತ್ತೆ. ಕೊನೆಯಲ್ಲಿ ನಾನು ಅನ್ನ ಸೇರಿಸ್ಕೊತಾ ಇದ್ದೀನಿ. ಅನ್ನ ಇರಲಿಲ್ಲ, ಬಿಸಿ ಅನ್ನ ಮಾಡಿ ಆರಕ್ಕೆ ಇಟ್ಟಿದ್ದೆ, ಅದನ್ನೇ ಇವಾಗ ಸೇರಿಸ್ಕೊತಾ ಇದ್ದೀನಿ. ಬಿಸಿ ಅನ್ನನೇ ಹಾಕಿ ಕಲಿಸ್ಕೊಂಡ್ರೆ ಮುದ್ದೆ ಹಾಕುತ್ತೆ, ತಿನ್ನೋಕೆ ಸರಿ ಆಗೋಲ್ಲ. ಎಗ್ ರೈಸ್ ಅಂದರೆ ಉದುರು ಆಗಿದ್ರೇ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಎಗ್ ರೈಸು, ಪುಳಿಯೋಗರೆ ಇವೆಲ್ಲ ಉದುರಿದ್ರೇ ಚೆನ್ನಾಗಿರುತ್ತೆ. ಅನ್ನ ಹಾಕಿ ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡಿಕೊಂಡೆ. ಆನಂತರ ಯಾಕೋ ಸಾಕಾಗೋದಿಲ್ಲ ಅನ್ನಿಸ್ತು. ಹುಡುಗರು ಕೂಡ 3 ಜನ ಇದ್ರಲ್ಲ, ಅವ್ರಿಗೆ 3 ಜನ, ನಮ್ಮಿಬ್ಬರಿಗೆ ಅಂದರೆ 5 ಜನಕ್ಕೆ ಸಾಕಾಗೋದಿಲ್ಲ ಅಂತೇಳ್ಬಿಟ್ಟು ಮತ್ತೆ ಒಂದು ಸ್ವಲ್ಪ ಅನ್ನ ತೊಗೊಂಡು ಸೇರಿಸ್ಕೊಂಡೆ. ಇದಕ್ಕೇನು ಜಾಸ್ತಿ ಐಟಮ್ಸ್ ಬೇಕಾಗೋದಿಲ್ಲ. ಎಣ್ಣೆ ಕಾಯಕ್ಕೆ ಇಟ್ಕೊಂಡು ಸ್ವಲ್ಪ ಈರುಳ್ಳಿ ಹಾಕಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಹಸಿರು ಮೆಣಸಿನ್ಕಾಯಿ ಹಾಕಿ, ಮೊಟ್ಟೆ ಒಡೆದು ಹಾಕಿ ಅನ್ನ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಅದಕ್ಕೇನು ಬೇಕೋ ನಮಗೆ ಸ್ಪೈಸಿ ಐಟಮ್ಸ್ ಹಾಕಿ ಕಲಿಸ್ಕೊಂಡು ಉಪ್ಪು ಹಾಕೊಂಡ್ರೆ ಆಯಿತು. ನಾನಿವಾಗ ಇದಕ್ಕೆ ಗರಂ ಮಸಾಲೆ ಹಾಕ್ಕೊತಿದ್ದೀನಿ. ಇದರೊಟ್ಟಿಗೆ ಜೀರಿಗೆ ಪೌಡ್ರ್ ಹಾಕ್ಕೊತಿದ್ದೀನಿ. ಮನೆಯಲ್ಲೇ ಮಾಡಿ ಇಟ್ಕೊಂಡಿರೋದು ಜೀರಿಗೆ ಪೌಡ್ರು. ಅಂದರೆ ಜೀರಿಗೆ ತಂದು ಸ್ವಲ್ಪ ಬಿಸಿ ಮಾಡಿ ಮಿಕ್ಸಿಗೆ ಹಾಕಿ ಎತ್ತಿಟ್ಕೊಂಡಿರ್ತೀನಿ. ಅದರೊಟ್ಟಿಗೆ ಸ್ವಲ್ಪ ಅರಿಶಿನ ಪುಡಿ, ಒಂದು ಕಾಲು ಟೀ ಸ್ಪೂನಷ್ಟು. ಅದರೊಟ್ಟಿಗೆ ಕಾಳು ಮೆಣಸಿನ ಪೌಡ್ರು ಅಷ್ಟೇ ನಾನೇ ಮನೇಲಿ ಮಾಡ್ಕೊಂಡಿರ್ತೀನಿ. ಇದರೊಟ್ಟಿಗೆ ಉಪ್ಪು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಗುತ್ತೆ. ಕೊನೆಯಲ್ಲಿ ಖಾರ ಹಾಕತ್ತೀನಿ. ಅಂದರೆ ನನ್ನ ಮಗಳಿಗೆ ಸ್ವಲ್ಪ ಖಾರ ಕಡಿಮೆ ತಿಂತಾಳಲ್ಲ, ಅವಳಿಗೆ ಸ್ವಲ್ಪ ಹಾಕಿ ಆನಂತರ ನಮ್ಗೆ ಹಾಕ್ಕೊಬೇಕು. ಇದೆಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಕೊನೆ ಖಾರ, ಕೊತ್ತಂಬರಿ, ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿ, ನಿಂಬೆ ಹುಳಿ ಹಾಕ್ಕೊಂಡ್ರೆ ಆಗುತ್ತೆ. ಕೈ ತೊಳ್ಕೊಂಡು ಬರೋಕ್ಕೆ ತಿಂಡಿ ಹಾಕ್ಕೊಡ್ತೀನಿ ಅಂದ ತಕ್ಷಣ ಜಗಳ ಸ್ಟಾಪ್ ಮಾಡಿ ಮತ್ತೆ ಕೈ ತೊಳ್ಕೊಂಡು ಬರೋಕ್ಕೆ ಹೋದ್ರು. ಸ್ವಲ್ಪ ಖಾರ ಸೇರಿಸಿ ಚೆನ್ನಾಗಿ ಒಂದು ಸತಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಅಂದರೆ ನನ್ನ ಮಗಳು ಸ್ವಲ್ಪ ಖಾರ ಕಡಿಮೆ ತಿಂತಾಳೆ, ಅವಳಿಗೆ ಸ್ವಲ್ಪ ಖಾರ ಸೇರಿಸಿ ಸ್ವಲ್ಪ ತೆಗ್ದಿಟ್ಟು ಆನಂತರ ನಮ್ಗೆ ಸ್ವಲ್ಪ ಖಾರ ಜಾಸ್ತಿ ಹಾಕ್ಕೊತೀನಿ. ಯಾಕೋ ಜಾಸ್ತಿ ಖಾರ ತಿನ್ಬೇಕು ಅನಿಸ್ತಿತ್ತು. ಹೊರಗಡೆ ಮಳೆ ಕೂಡ ಬರ್ತಾ ಇತ್ತು. ಬಿಸಿ ಚಹಾ, ಸ್ಪೈಸಿ ಎಗ್ ರೈಸು ತಿನ್ನೋಕೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಖಾರ ಜಾಸ್ತಿ ಹಾಕ್ಕೊಂಡೆ. ಅಂದರೆ ಮಾಮೂಲಿ ಸ್ವಲ್ಪ ಖಾರ ಕಡಿಮೆನೇ ತಿಂತೀವಿ ನಮ್ಮ ಮನೇಲಿ. ನಾವು ತಿನ್ನೋದಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಂಡೆ. ಎಗ್ ರೈಸು, ಗೋಬಿ ಎಲ್ಲ ಖಾರ ಆಗಿದ್ರೇ ತಿನ್ನೋಕೆ ಚೆನ್ನಾಗಿರುತ್ತೆ. ಇಷ್ಟು ಮಾಡಿ ಕೊನೆಯಲ್ಲಿ ಇವಾಗ ಇದಕ್ಕೆ ನಿಂಬೆಹಣ್ಣಿನ ರಸ ಹಾಕ್ಕೊಬೇಕು. ನಿಂಬೆಹಣ್ಣು ಇರಲಿಲ್ಲ ಮನೆಯಾಗೆ. ಇಷ್ಟು ಮಾಡಿ ಅಂಗಡೀಲಿ ಇದಕ್ಕೆ ಅದೇನೇನೋ ಬಾಟ್ಲಿಯಲ್ಲಿರೋ ಟೇಸ್ಟಿಂಗ್ ಪೌಡ್ರು, ವಿನೆಗರ್ ಏನೇನೋ ಹಾಕ್ತಾರೆ. ಹಾಗಾಗಿ ಅಲ್ಲಿ ಕೊಡೋದ್ರ ಟೇಸ್ಟೇ ಬೇರೆ ಇರುತ್ತೆ. ತಿನ್ನೋಕೆ ರುಚಿ ಆಗುತ್ತೆ ಅಂತ ಹೇಳ್ಬಿಟ್ಟು ಪ್ರತಿದಿನ ಔಟ್ಸೈಡ್ ಹೋಗಿ ತಿಂತಾಯಿದ್ರೆ ಸುಮ್ಮನೆ ಹೆಲ್ತ್ ಹಾಳಾಗುತ್ತೆ. ಮನೆಯಲ್ಲೇ ಹೆಲ್ದಿಯಾಗಿ ಟೇಸ್ಟಿಯಾಗಿ ಮಾಡ್ಕೊಂಡು ತಿನ್ನೋದು ಬೆಸ್ಟು. ಟೇಸ್ಟಲ್ಲಿ ಸ್ವಲ್ಪ ಅದ್ರಲ್ಲಿ ಬದಲಿರ್ಬೋದು, ಬಟ್ ಅಂಗಡಿ ಥರನೇ ಆಗಿರುತ್ತೆ. ಕೊನೆಯಲ್ಲಿ ಆ ಕಡೆ ಬಿಸಿ ಚಾನು ಕೂಡ ರೆಡಿ ಆಯಿತು. ಈ ಕಡೆ ಬಿಸಿ ಎಗ್ ರೈಸ್ಗೆ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ, ಕೊತ್ತಂಬರಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಪ್ಲೇಟಿಗೆ ಹಾಕ್ಕೊಂಡೆ. ನನ್ನ ಮಗಳು ಸ್ವಲ್ಪ ಖಾರ ತಿನ್ನೋದ್ರಿಂದ ಅವಳದು ಸ್ವಲ್ಪ ಬಿಳಿ ಕಾಣಿಸ್ತಾ ಇತ್ತು.
ಅವಳಿಗೆ ಅವಳ ಫ್ರೆಂಡ್ಸ್ಗೆ ಹಾಕ್ಕೊಟ್ಟು ನಾನು ಕೂಡ ಚಹಾ ಹಾಕ್ಕೊಂಡು ಬಿಸಿ ಚಹಾ ಒಟ್ಟಿಗೆ ಬಿಸಿ ಎಗ್ ರೈಸ್ ತಿನ್ಕೊಂಡ್ವಿ. ನನ್ನ ಗುರುವಾರದ ಸಂಜೆ ಹೀಗಿತ್ತು. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನೆಕ್ಸ್ಟ್ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಬಾಯ್ ಬಾಯ್.